ನಾವು ನೆಕ್ಸ್ಟ್ ಟ್ರೇಡಿಂಗ್ ಡೇ ಅಂದ್ರೆ ಮಂಡೇಗೆ ನಿಫ್ಟಿ 50 ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಓಕೆ, ಸೊ ನಾನು ಇವತ್ತು ಮಾರ್ನಿಂಗು 10 ಗಂಟೆ ಸುಮಾರಿಗೆ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ಮಾಡಿ ವಾಟ್ಸಪ್ ಚಾನಲ್ ಅಲ್ಲಿ ಹಾಕಿದ್ದೆ, ಯಾವ ತರ ಮೂವ್ ಆಗುತ್ತೆ ಅಂತ. ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಓಕೆ, ಸೊ ಈಗ ನೋಡಿ, ನಮ್ ಏನ್ ಡಿಸ್ಕಷನ್ ಮಾಡಿದ್ವಿ ಅದೇ ತರ ಮೂವ್ಮೆಂಟ್ ಆಗ್ತಾ ಇದೆ. ಸೊ ನಾವು ನಿನ್ನೆ ಡಿಸ್ಕಸ್ ಮಾಡಿರೋ ಪ್ರಕಾರ ಇಲ್ಲಿಗೆ ವೇವ್ 5 ಮುಗಿಯತ್ತೆ, ಇನ್ನಕ್ಕೆ ಏನಿದ್ರು ಕೆಳಗಡೆ ಬರುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಈಗ ಅದ್ರ ಪ್ರಕಾರನೇ ಆಗ್ತಾ ಇದೆ ಈಗ. ಓಕೆ, ಸೊ ನಾನು ಏನ್ ಹೇಳಿದ್ದೆ ಅಂದ್ರೆ ನಿನ್ನೆ ಇವತ್ತು ಮಾರ್ನಿಂಗ್ ವಿಡಿಯೋ ಕ್ಲಿಪ್ ಅಲ್ಲಿ, ಸೊ ಲಾಸ್ಟ್ ಲೆಗ್ ಅಂದ್ರೆ 4 to 5 ಏನ್ ವೇವ್ ಇದೆ ಅಲ್ವಾ, ಅದರದ್ದು 61% ನಮಗೆ ಬಿ ಎ ಬರುತ್ತೆ ಅಂತ ಹೇಳಿ, ವೇವ್ ಎ ಬರುತ್ತೆ ಅಂತ ಹೇಳಿದ್ದೆ. ಬಟ್ ಅದು ಏನಾಯ್ತು ಇವತ್ತು ಅಂತಂದ್ರೆ 50% ಇಂದಾನೆ ರಿವರ್ಸಲ್ ಆಗಿಬಿಡ್ತು. ಓಕೆ, ಸೊ ಜನರಲಿ ಹೆಚ್ಚಿಗೆ ಟೈಮು ನಮ್ದು ವೇವ್ ಏನಿರುತ್ತಲ್ವಾ ಅದ್ರ ಲಾಸ್ಟ್ ಲೆಗ್ ಏನಿರುತ್ತಲ್ವಾ ಅದರದ್ದು 61% ವರೆಗೆ ಬರ್ತಾ ಇರುತ್ತೆ. ಬಟ್ 50% ಬರ್ಬೋದು. ಆದ್ರೆ ಏನು ಒಂದು ಮೂವ್ ತರದ್ ಈಗ ಈ ಎ ಇರುತ್ತಲ್ವಾ, ಏನು ನಮ್ದು ಇಂಪಲ್ಸ್ ವೇವ್ ಅದು ಕರೆಕ್ಟಾ? ನಾನು ಹೇಳೋ ಪ್ರಕಾರ ಇಂಪಲ್ಸ್ ಅಲ್ಲಿ 5 ಮೂವ್ಸ್ ಇರುತ್ತೆ. ಸೊ ಇಲ್ಲಿ 5 ಮೂವ್ಸ್ ಮುಗಿದ್ಬಿಡ್ತು. ಸೊ ಆಕ್ಚುಲಿ ಅದು 5 ಮೂವ್ಸ್ 61% ಮುಗಿಬೇಕಿತ್ತು, ಬಟ್ ಇಲ್ಲಿಗೆ ಬೇಗನೆ ಅದು 5 ಮೂವ್ಸ್ ಮುಗಿದ್ಬಿಡ್ತು. ಸೊ ನಮಗೆ ಎ ಏನಿದೆ ಅಲ್ವಾ ಅದು ಇಲ್ಲಿಗೆ ಮುಗಿದ್ಬಿಡ್ತು. 0 ಇದು ಎ ಇಲ್ಲಿಗೆ ಮುಗಿತು, ಬಿ ಮತ್ತೆ ಸಿ. ಓಕೆ, ಸೊ 50%ಗೆ ನಮಗೆ ಎ ಮುಗಿತು. ಮತ್ತೆ ಬಿ ಮೂವ್ಮೆಂಟ್ ಬಿ ನೋಡಿ, ಬಿ 61% ವರೆಗೆ ಹೋಯ್ತು ಮತ್ತೆ. ಓಕೆ, 3 ಮೂವ್ಸ್ ಇದೆ, 1 2 3 ಮೂವ್ಸ್ ಆಯ್ತು. ಓಕೆ, ಸೊ ಈಗ ಸಿ ಜರ್ನಿ ಎಲ್ಲಿವರೆಗೂ ಹೋಗ್ಬೋದು? ಸೊ ನಾನು ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತಾ ಇರೋದು ಫಸ್ಟ್. ಓಕೆ, ಸೊ ಸಿ ನಿಮಗೆ 1 2 3 ಕ್ಲಿಕ್ ಮಾಡಿದ್ರೆ ಸಿ ನಿಮಗೆ 61.8% ಅಂತೂ ಬಂದಾಗಿದೆ ಈಗ. ಸೊ ಸಿ ನಿಮಗೆ ಫಸ್ಟ್ ಟಾರ್ಗೆಟ್ ಇದೆ. ಓಕೆ, ಸೊ ಸಿ ಫಸ್ಟ್ ಟಾರ್ಗೆಟ್ ಇದೆ. ಸೊ ಈಗ ನಿಮ್ದು ಫಸ್ಟ್ ಟಾರ್ಗೆಟ್ ಈಗ ರೀಚ್ ಆಗಿದೆ, ಮುಗಿತು. ಈಗ ಫಸ್ಟ್ ನಿಮ್ಗೆ ಆಲ್ರೆಡಿ ಟಾರ್ಗೆಟ್ ರೀಚ್ ಆಯ್ತು ಈಗ. ಸೊ ನೆಕ್ಸ್ಟ್ ನಿಮಗೆ 100% ಎರಡನೇ ಟಾರ್ಗೆಟ್. ಓಕೆ, ಆಮೇಲೆ ಮೂರನೇ ಟಾರ್ಗೆಟ್ 161%. ಓಕೆ, ಸೊ ಈಗ ಇದು ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಇದು ಆಯ್ತು ಈಗ. ಓಕೆ, ಇನ್ನು ಸ್ವಲ್ಪ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಬನ್ನಿ. ಈಗ ಇದನ್ನ ಡಿಲೀಟ್ ಮಾಡ್ತೀನಿ ನಾನು. ಸೊ ಈಗ ನಿಮಗೆ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಗೊತ್ತಾಯ್ತು. ಈಗ ನಾನು ಏನ್ ಮಾಡ್ತೀನಿ, ಇದನ್ನ ಈಗ ನೀವು ಇದನ್ನ ವೇವ್ 5 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿಗೆ ಮುಗೀತೀಗ. ಸೊ ನಿಮಗೆ ವೇವ್ 2 ಏನಿರುತ್ತಲ್ಲ ಇದು ಎಲ್ಲಿವರೆಗೂ ಬರಬೇಕು? ಸೊ ನಿಮ್ಗೆ ಈ 38% ಇಂದ ಹಿಡಿದು 81% ವರೆಗೂ ಯಾವ ಬೇಕಾದ ಟೈಮ್, ಯಾವ ಬೇಕಾದ ರೇಷಿಯೋಗೆ ಅದು ಬರ್ಬೋದು. ಓಕೆ, ಸೊ ನನ್ನ ಪ್ರಕಾರ ಇಲ್ಲಿಗೆ ಎಲ್ಲ ನಿಮ್ದು ವೇವ್ ಮುಗಿದೋಯ್ತು ಈಗ. ಸೊ ಇದು ಆಲ್ ವೇವ್ ಕಂಪ್ಲೀಟೆಡ್ ಈಗ. ಓಕೆ, ಸೊ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ 38, 50, 61, 81.2% ಯಾವ್ದು ಬೇಕಾದ್ರೂ ಬರ್ಬೋದು. ಸೊ ಫಾರ್ ಮಾತ್ರ ಈಗ ಇದು ಕರೆಕ್ಷನ್ ಅಲ್ಲಿ ಇದೆ.
ಸೊ ಇದನ್ನೇ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಏನ್ ಡಿಫ್ರೆನ್ಸ್ ಆಗೋದಿಲ್ಲ. ಸೊ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಓಕೆ. ಸೊ ನಾನು ಇದನ್ನ ಈಗ 3 ಇದನ್ನ ಎ ಇದನ್ನ ಬಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಇಲ್ಲಿನೂ ನೀವು 61%ನೇ ಟಾರ್ಗೆಟ್ ರೀಚ್ ಮಾಡ್ಕೊಂಡು ಹೋದ್ರೆ ಸೊ ಇದು ನಿಮಗೆ ಇನ್ ಬಿಟ್ವೀನ್ ಇದು ಯಾವ್ದಾದ್ರು ಒಂದು ಬರುತ್ತೆ. ಸಿ ಫೇಲ್ಯೂರ್ ರೇಷಿಯೋ ಹಿಡಿದ್ರೆ ಓಕೆ, ಇಲ್ಲ 100% ಬಂದ್ರೆ 81 ಬರುತ್ತೆ. ಓಕೆ, ಸೊ ಇವೆರಡು ಟಾರ್ಗೆಟ್ ತುಂಬಾ ಇಂಪಾರ್ಟೆಂಟ್. ಸೊ ಈಗ ಕಾಣಿಸ್ತಾ ಇರೋ ರಿಸಲ್ಟ್ ಮೇಲ್ಗಡೆ ನಾನು ಹೇಳ್ತಾ ಇರೋದು ಈಗ. ಓಕೆ, ಈಗ ಏನ್ ಕಣ್ ಮುಂದೆ ನಮಗೆ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ ಆಗಿದೆ ಅಲ್ವಾ, ಆ ಕ್ಯಾಂಡಲ್ ಸ್ಟಿಕ್ ನೋಡ್ಕೊಂಡು ನಾನು ಹೇಳ್ತಾ ಇರೋದು. ಓಕೆ, ಸೊ ಈಗ ಇದನ್ನೇ ನಾವು ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಇದು 5 ಮೂವ್ಸ್ ಅಲ್ಲಿ ಬರುತ್ತೆ ಸಿ. ಓಕೆ, ಸಿ ನಿಮ್ಗೆ 5 ಮೂವ್ಸ್ ಅಲ್ಲಿ ಬರುತ್ತೆ. ಡಬ್ಲ್ಯೂ ಎಕ್ಸ್ ವೈ ಜೆಡ್ ಈ ತರ 5 ಮೂವ್ಸ್ ಅಲ್ಲಿ ಬರುತ್ತೆ. ಸೊ ಇನ್ನೂ ತುಂಬಾ ಕಾಂಪ್ಲಿಕೇಟೆಡ್ ಮೂವ್ಸ್ ಇದಾವೆ. ಸೊ ಕೇರ್ಫುಲ್ ಆಗಿನೇ ಟ್ರೇಡ್ ಮಾಡ್ಬೇಕಾಗುತ್ತೆ ಮಂಡೇ ಆದ್ರೂ. ಸೊ ನಿಮಗೆ ಕನ್ಫರ್ಮ್ಡ್ ಅಂದ್ರೆ ಕ್ಯಾಂಡಲ್ ಸ್ಟಿಕ್ಸ್ ನಿಮಗೆ ಕನ್ವಿನ್ಸ್ ಮಾಡ್ತಾ ಇದ್ರೆ ಮಾತ್ರ ನೀವು ಟ್ರೇಡ್ ತಗೊಳ್ಳಿ, ಇಲ್ಲ ವೇಟ್ ಮಾಡಿ. ಯಾಕೆ ಅಂತಂದ್ರೆ ಈಗ ಇದು ವೈ ಜೆಡ್ ಮೂವ್ಮೆಂಟ್ ಅಲ್ಲಿ ಏನಾದ್ರು ಹೋದ್ರೆ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ, ಸಡನ್ ಆಗಿ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೇನು ಎಕ್ಸ್ ಅಂತಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಇರುತ್ತೆ. ಓಕೆ, ಸೊ ನೀವು ಇಂಪಲ್ಸ್ ಅಂತ ತಿಳ್ಕೊಂಡ್ಬಿಡ್ತೀರಾ, ಎಂಟರ್ ಆಗ್ತೀರಾ, ಮತ್ತೆ ಅದು ರಿವರ್ಸ್ ಬರುತ್ತೆ. ಓಕೆ, ಸೊ ಪ್ರೆಸೆಂಟ್ಲಿ ಅಂತೂ ಇಷ್ಟಿದೆ ನಿಫ್ಟಿದು. ಸೊ ಮತ್ತೆ ನಿಮ್ಗೆ ಏನಾದ್ರು ಅಪ್ಡೇಟ್ಸ್ ಇದ್ರೆ ನಾನು ಶಾರ್ಟ್ ವಿಡಿಯೋಸ್ನ ಮಾಡಿ ನಿಮಗೆ ವಾಟ್ಸಪ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಇಷ್ಟು ಇವೆರಡು ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ. ಸೊ ಯಾಕಂದ್ರೆ ಇಲ್ಲಿ ಕ್ಲಸ್ಟರ್ ಫಾರ್ಮ್ ಆಗ್ತಾ ಇದೆ. 75 ಮಿನಿಟ್ಸ್ ಟೈಮ್ ಫ್ರೇಮ್ಗೂ ಇಲ್ಲಿ ಬರ್ತಾ ಇದೆ, ಆಮೇಲೆ ನಿಮಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ಬರ್ತಾ ಇದೆ. ಸೊ ಇವೆರಡು ಕ್ಲಸ್ಟರ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ಓಕೆ, ಸೊ ಇದು ನಿಫ್ಟಿ ಬಗ್ಗೆ ನಾನು ಹೇಳಿರೋದು. ಸೊ ಯಾರಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ನಾನು ಏನಾದ್ರೂ ಮೇಜರ್ ಚೇಂಜಸ್ ಏನಾದ್ರೂ ಇದ್ರೆ ನಾನು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಓಕೆ, ಆಮೇಲೆ ಇವತ್ತು ಸಾಯಂಕಾಲಗೆ ಟೈಪ್ಸ್ ಆಫ್ ಇಂಪಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ಎಕ್ಸಾಕ್ಟ್ಲಿ 6 ಗಂಟೆಗೆ ಪಬ್ಲಿಷ್ ಆಗುತ್ತೆ, ಅದನ್ನು ನೋಡ್ತಾ ಇರಿ. ಓಕೆ, ಸೊ ಅದು 19th ವಿಡಿಯೋ, ಅದು ಪಾರ್ಟ್ ಆಫ್ ಕೋರ್ಸ್ ವರ್ಕ್. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಹ್ಯಾಪಿ ವೀಕೆಂಡ್.